ಇದ್ದಂಗೆ ನಾನು ಪುಟ್ಟಣ್ಣ ಅವರು ಪದ್ಮಾವತಿ ಅಕ್ಕಾರೆಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಖಾನ್ ಅವರು ಪ್ರಚಾರಕ್ಕೆ ಮತ ಕೇಳಕ್ಕೆ ತಮ್ಮ ಮಧ್ಯದಲ್ಲಿ ಬಂದಿದ್ದೀವಿ. ತಮಗೆಲ್ಲ ಗೊತ್ತಾ ಇದ್ದಂಗೆ ಕಾಂಗ್ರೆಸ್ ಪಕ್ಷದ ಇತಿಹಾಸದ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಯಾವಾಗ ಚುನಾವಣೆ ಮಧ್ಯದಲ್ಲಿ ನಾವು ಜನಗಳಲ್ಲಿ ಮತ ಕೇಳಕ್ಕೆ ಹೋಗ್ತೀವಿ, ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇರುವಾಗ ನಾವೇನು ಮಾಡಿದ್ದೀವಿ, ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವೇನು ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಜನಗಳಲ್ಲಿ ಮತ ಕೇಳ್ತೀವಿ. ನಾವು BJP ಅವರಂಗಲ್ಲ, ಹಿಂದೂ ಮುಸಲ್ಮಾನ್ ಅವ್ರ ಸಾಧನೆನೇ 0. ಏನೋ ಒಂದು ಸಾಧನೆ ಮಾಡ್ಬೇಕು ತಾನೆ, ಸಾಧನೆ 0. ಸಾಧನೆ ಏನಕ್ಕೆ ಸಾಧನೆ ಇಲ್ಲ ಅವ್ರತವ. ಹಾಗಾಗಿ ನಾವು ಚುನಾವಣೆ ಬರುವಾಗ ನಾವು ಯಾವತ್ತೂ ನಾವು ಸಾಧನೆಯನ್ನು ತೋರಿಸಿ ಮತ ಕೇಳ್ತೀವಿ. ನಾವು 2023 ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಜನಗಳ ಮಧ್ಯದಲ್ಲಿ ಹೋಗಿ ನಾವು ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಎಲ್ಲ ಕಡೆ ಹೇಳ್ಕೊಂಡು ಬಂದ್ವಿ. ಯಾವ 5 ಗ್ಯಾರಂಟಿ? ಮನೆಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ. 2,000 ರೂಪಾಯಿ ಬರ್ತಾ ಇದೆಯಲ್ಲಮ್ಮ, 2,000 ಕೈ ಎತ್ತಿ, ನೀವು ಕೈ ಎತ್ತಿ ಹೇಳ್ಬೇಕು. 2,000 ರೂಪಾಯಿ ಕೊಡ್ತೀವಿ ಅಂತ, 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಜೊತೆಯಲ್ಲಿ 5 kg ಅಕ್ಕಿನ ಇದ್ದಿದ್ದು 10 kg ಅಕ್ಕಿ ಮಾಡ್ತೀವಿ ಅಂತ ಹೇಳಿದ್ವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2014 13ರಲ್ಲಿ 2013ರಲ್ಲಿ 7 kg ಅಕ್ಕಿ ಕೊಡ್ಬೇಕಂತ ತೀರ್ಮಾನ ಮಾಡಿ ಬಡವರಿಗೆ 7 kg ಅಕ್ಕಿಯನ್ನು ಕೊಡ್ತಾ ಇದ್ವಿ. ಅದೇ BJP ಸರ್ಕಾರ ಬಂತು. BJP ಸರ್ಕಾರ ಬಂದಾದ್ಮೇಲೆ 7 kg ಇದ್ದಿದ್ದು 5 kg ತಂದಿಟ್ಟು. ಏನಕ್ಕೆ 2 kg ಕಡಿಮೆ ಮಾಡಿದ್ರು? ಬಡವ್ರ ಬಗ್ಗೆ ಇಷ್ಟನ ಕಾಲೇಜಿಯವ್ರಿಗೆ 7 kg ಇದ್ದಿದ್ದು 5 kg ತಂದ್ರು. ತಿರ್ಗಾ ನಮ್ಮ ಸರ್ಕಾರ ಬಂದ್ರೆ 5 kgನ ನಾವು 10 kg ಮಾಡ್ತೀವಿ ಅಂತ ಹೇಳಿದ್ರು. 10 kg ಮಾಡಿದ್ವಿಲ್ಲ, 10 kg ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ 200 ಯೂನಿಟ್ ಕರೆಂಟ್ ಫ್ರೀ. ಯಾವುದು 70 ಯೂನಿಟ್ ಯಾರು ಯೂಸ್ ಮಾಡ್ತಾವ್ರೆ ಅವ್ರಿಗೆ 80 ಯೂನಿಟ್ ಫ್ರೀ. ಯಾರು 80 ಯೂನಿಟ್ ಫ್ರೀ ಮಾಡ್ತಾವ್ರೆ ಅವ್ರಿಗೆ 90 ಯೂನಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಂತ ಹೇಳಿದ್ರಿ. ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾ ಇದ್ರಿಲ್ಲಮ್ಮ, ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾ ಇದ್ರಿಲ್ಲ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ, ಯಾರು ಡಿಪ್ಲೊಮಾ ಹೋಲ್ಡರ್ ಹುಡುಗರಿದ್ದಾರೆ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಆ ರಾಜ್ಯದ ಜನ ನಂಬಿಟ್ಟು ಏನು ಮಾಡಿದ್ರು, ಕಾಂಗ್ರೆಸ್ನ 136 ಸೀಟ್ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಈ 5 ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ 5 ಗ್ಯಾರಂಟಿ ಕೊಡಬೇಕಾದ್ರೆ 54,000 ಕೋಟಿ ಆಗ್ತದೆ, ಸುಮ್ಮನೆ ಚುನಾವಣೆ ಟೈಮಲ್ಲಿ ಭಾಷಣ ಮಾಡಿರೋದು, ಇದು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು. ನಮ್ಮ ಸರ್ಕಾರ ಬಂದಾದ್ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ ತಕ್ಷಣ ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿಯನ್ನು ನಾವು ಲಾಗು ಮಾಡಿದ್ವಿ. 5 ಗ್ಯಾರಂಟಿ ಲಾಗು ಮಾಡಿದ್ವಿ ಇಲ್ಲ ನಾವು. 6ನೇ ಗ್ಯಾರಂಟಿನೂ ಚುನಾವಣೆ ಟೈಮಲ್ಲಿ, ಪ್ರಚಾರ ಟೈಮಲ್ಲಿ ಹೇಳಿಲ್ಲ. ಯಾವುದಪ್ಪ 6ನೇ ಗ್ಯಾರಂಟಿ ಅಂದರೆ ಬಡವರಿಗೆ ಮನೆಗಳು ಕೊಡೋದು ನಾವು ಘೋಷಣೆ ಮಾಡಿರಲಿಲ್ಲ ಪುಟ್ಟಣ್ಣವರೇ. 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ ನಾವು, 6ನೇ ಗ್ಯಾರಂಟಿ ನಾವು ಘೋಷಣೆ ಮಾಡಿರಲಿಲ್ಲ. 6ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿ. ಯಾವ್ದು 6ನೇ ಗ್ಯಾರಂಟಿ ಅಂದರೆ ಬಡವ್ರ ಮನೆ ಕೊಡೋದು. ಯಾವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 1,80,253 ಮನೆಗಳು ಆವಾಗ ಸ್ಯಾಂಕ್ಷನ್ ಮಾಡಿದ್ರು. ಯಾವಾಗ? ಫೆಬ್ರವರಿ 8ನೇ ತಾರೀಕಿಗೆ 36,789 ಮನೆಗಳು ಕೊಟ್ವಿ ನಾವು. ಈ ಸರ್ವೆ ಮಾಡ್ತಾ ಇದ್ದೀನಿ, ಇಡೀ 24 ಕ್ಷೇತ್ರದಲ್ಲೂ ನಾನು ಸರ್ವೆ ಮಾಡ್ತಾ ಇದ್ದೀನಿ. ಸೈಡ್ಲೆಸ್ ಎಷ್ಟು ಜನ ಇದ್ದಾರೆ, ಹೋಮ್ಲೆಸ್ ಎಷ್ಟು ಜನ ಇದ್ದಾರೆ, ಮನೆಗಳಿಗೆ ಯಾರಿಗಿಲ್ಲ ಅಂತ ಸರ್ವೆ ಮಾಡಿ ಬರೋ ವರ್ಷದಿಂದ ಈ ಥರ ಮನೆಗಳು, ಈ ಬರೋ ವರ್ಷ ಈ ಮನೆ ತಗೊಂತೀನಿ, ನಾನು ಕಟ್ಟಾಗಿ ಮನೆ ತಗೊಂತೀನಿ, ಕಣ್ಮುಂದೆ ಕಾಣ್ತಾ ಇದೆ. ನಾನು ಪುಟ್ಟಣ್ಣವರೇ ಈ ಮನೆ ಡೀಟೇಲ್ ಕೂಡ ಬರೋ ವರ್ಷದಲ್ಲಿ ಈ ಮನೆ ಫ್ರೀಯಾಗಿ ನಾವು ಕಟ್ಕೊಳಿಸ್ತೀವಿ. ತಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನೊಂದು ಘೋಷಣೆ ಮಾಡಿದ್ದಾರೆ. ಈಗ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಹೆಣ್ಮಕ್ಳಿಗೆ ನಾವೇನು ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ದೀವಿ, ನಾವು 1 ಲಕ್ಷ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. 1 ಲಕ್ಷ ಅಂದರೆ 1 ನಿಮಿಷ, 1 ಲಕ್ಷ ಅಂದರೆ ಎಷ್ಟು? ವರ್ಷಕ್ಕೆ ಅಂದರೆ ತಿಂಗಳಿಗೆ ಎಷ್ಟಾಯಿತು? 8,000 ರೂಪಾಯಿ. ನಾವು ಕೇಂದ್ರ ಸರ್ಕಾರದಿಂದ 2,000 ಕೊಡ್ತಾ ಇದ್ದೀವಿ. 8,000 ಮತ್ತೆ 2,000 ಸೇರ್ಕೊಂಡ್ರೆ ಎಷ್ಟಾಯಿತು? 10,000 ರೂಪಾಯಿ ಆಯಿತು. ಒಂದು ಮನೆಗೆ 10,000 ರೂಪಾಯಿ ಬಂದರೆ ಅದ್ರ ಜೊತೆಯಲ್ಲಿ 2 kg ಅಕ್ಕಿ, ಕರೆಂಟ್ ಫ್ರೀ, ಬಸ್ಸಲ್ಲಿ ಫ್ರೀ ಅಡ್ಡಾಡಬೇಕಾದ್ರೆ ಇದು ಬೇಕೋ ಬೇಡ? ಬೇಕಾದ್ರೆ ಏನು ಮಾಡ್ಬೇಕು ಹೇಳ್ಬೇಕು ಎಲ್ಲ. ಬೇಕಾದ್ರೆ ಕೈ ಎತ್ತಿ, ಕಾಂಗ್ರೆಸ್ಗೆ ವೋಟ್ ಆಗ್ಬೇಕಾಗ್ತದೆ. 10,000 ಒಂದೊಂದು ಮನೆಗೆ. ಯುವಕರು ದಯಮಾಡಿ, ಯುವಕರು ಸ್ನೇಹಿತರು ನೀವು ಎಲ್ಲ ಕಡೆ ಪ್ರಚಾರ ಮಾಡಬೇಕು. ಒಂದು ಮನೆಗೆ, ಬಡವ್ರ ಮನೆಗೆ 10,000 ರೂಪಾಯಿ ಬಂದರೆ 2,000 ರಾಜ್ಯ ಸರ್ಕಾರದಿಂದ, 8,000 ಕೇಂದ್ರ ಸರ್ಕಾರದಿಂದ, 10 kg ಅಕ್ಕಿ ಫ್ರೀ, ಆಮೇಲೆ ಬಸ್ಸಲ್ಲಿ ಫ್ರೀ, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ 3,000 ರೂಪಾಯಿ ಅಂದರೆ ಅದು ಇನ್ನೊಂದು. ಡಿಪ್ಲೊಮಾ ಹೋಲ್ಡರ್ ಯುವಕರಿಗೆ ಯಾರು ಕೆಲಸ ಇಲ್ಲ, ನಾವೇ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ನಮ್ಮ ಕೇಂದ್ರ ಸರ್ಕಾರ ಬಂದರೆ ಅವ್ರಿಗೂ 1 ಲಕ್ಷ ಕೊಡ್ತಾರಂತ. ಅಂದರೆ ಅದೂ 8,000 ಮತ್ತು 3,000 ಎಷ್ಟಾಯಿತು? 11,000. ಆಮೇಲೆ ಅದ್ರ ಜೊತೆ ಕರೆಂಟ್ ಫ್ರೀ. ಬೇಕೋ ಬೇಡ ಹೇಳಿ, ನೀವು ಹೇಳಿ.
ಬೇಕಾದ್ರೆ ಏನ್ ಮಾಡ್ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ದಯಮಾಡಿ ತಾವು ವೋಟ್ ಆಗ್ಬೇಕಾಗ್ತದೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ ನಾನು, ಕಾಂಗ್ರೆಸ್ ಪಕ್ಷನ ಅಭ್ಯರ್ಥಿ ಮುಖ ನೋಡ್ಬೇಡಿ, ಪುಟ್ಟಣ್ಣ ಮುಖ ನೋಡ್ಬೇಡಿ, ಪದ್ಮಾವತಿ ಮುಖ ನೋಡ್ಬೇಡಿ, ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿನ ಮುಖ ನೋಡಿ. ಇವತ್ತು ನಮ್ಮ ದೇಶ ಏನಾರ ಒಳ್ಳೇದಾಗ್ಬೇಕಾದ್ರೆ, ಬಡವರು ಒಳ್ಳೇದಾಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಸಾಧ್ಯ. ಕಾಂಗ್ರೆಸ್ ಸರ್ಕಾರ ಬಡವರ ಪರ ಸರ್ಕಾರ, ಸಾಮಾನ್ಯ ಜನರ ಪರವಾಗಿ ಸರ್ಕಾರ. ಇದು ಒಂದೇ ಸರ್ಕಾರ ಪೂರ್ತಿ ದೇಶದಲ್ಲಿ ಇಂಥ 5 ಸ್ಕೀಮ್ ಕೊಟ್ಟಿರೋದು. ಈ ಪರಿಸ್ಥಿತಿನಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು. ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು, ಸಂವಿಧಾನಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು. ನಾನು ತಮ್ಮೆಲ್ಲರಿಗೆ ಕೈ ಮುಗ್ದು ಕೇಳ್ಕೊಳ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರಿ. ನನಗೆ ಮತ ಮನ್ಸೂರ್ ಅಲಿ ಖಾನ್ ಸೀರಿಯಲ್ ನಂಬರ್ 1ಗೆ ಮತ ಹಾಕಿರಿ. ಧನ್ಯವಾದಗಳು. ಇವತ್ತು ಮನ್ಸೂರ್ ಅಲಿ ಖಾನ್ ಅವ್ರು ಗೆದ್ದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮ್ಮ ಕುಟುಂಬದ ನೀವೇನು 2,000 ರೂಪಾಯಿ ತಗೋತಾ ಇದ್ದೀರ, ನಿಮ್ಮ ಅಕೌಂಟ್ಗೆ 1 ಲಕ್ಷ ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ 1 ಲಕ್ಷ ಒಂದು ಅಕೌಂಟ್ಗೆ ರೀ. ಹೆಣ್ಮಕ್ಳು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಯಾರೋ ಬರ್ತಾರೆ ಒಂದು ಅರ್ಧ ಗಂಟೆ ಬಂದು ಮಾತಾಡ್ಕೊಂಡು ಹೊಂಟದ್ದು, ಅದೇನು ಉಪಯೋಗ ಆಗಲ್ಲ. ನಿಮಗೆ 2,000 ರೂಪಾಯಿ ಕೊಟ್ರೆ ದೇಶ ಹಾಳಾಗೋಯ್ತದಂತೆ. 17 ಲಕ್ಷ ಕೋಟಿ ಕೊಟ್ಟವ್ರೆ. ಎಷ್ಟು ಹೇಳಿ? 17 ಲಕ್ಷ ಕೋಟಿ ಕೊಟ್ಟಿರೋದು ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಮೋದಿಯವರು ಫ್ರೀಯಾಗಿ. ಬಡವರಿಗೆ 2,000 ಕೊಡಬಾರ್ದಂತೆ. ದೇಶದ ನಿಮ್ಮದೇ ಆಗ್ತದೆ. ದಯಮಾಡಿ ನೀವೆಲ್ಲರೂ ಕೂಡ ತಂದೆ ತಾಯಿಗಳು, ಹೆಣ್ಮಕ್ಕಳು ಇದ್ದೀರಿ. ಇವತ್ತು ನಿಮ್ಮ ಕುಟುಂಬ ನಡೆಸ್ತಕ್ಕಂಥ ಸ್ವಾಭಿಮಾನದ ಸಂಕೇತವಾಗಿ ಉಳಿಬೇಕು ನೀವೆಲ್ಲರೂ ಅಂತೇಳಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದೆ. 5 ಗ್ಯಾರಂಟಿ ಕೊಟ್ಟಿದೆ. ಸೆಂಟ್ರಲ್ ಗೆಲ್ಸಿ, ನೀವು ಮನ್ಸೂರ್ ಅಲಿ ಖಾನ್ ಅವ್ರು ಗೆಲ್ಸಿ. 1 ಲಕ್ಷ ಫ್ರೀ. ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಡಿಗ್ರಿ ತಗೊಂಡು ಈಚೆ ಬಂದ್ರೆ ಪ್ರಥಮ ವರ್ಷ 1 ಲಕ್ಷ ಫ್ರೀ ರೀ. 1 ಲಕ್ಷ ಫ್ರೀ ನಿರುದ್ಯೋಗಿ ಯುವಕರುಗಳಿಗೆ. ಬಿಜೆಪಿ ಕೊಡ್ತದಾ? ನಿಮ್ಮ PC ಮೋಹನ್ ಅವ್ರಿಗೆ 3 ಸಲ ಗೆದ್ರು. ಎಲ್ಲಾನ ನೋಡಿದ್ದೀರಾ? ಒಂದು ಪ್ರಶ್ನೆ ಕೇಳಿದಾರನ್ರಿ. ಒಂದು ಪ್ರಶ್ನೆನ ಈ ರಾಜ್ಯದ ಪರವಾಗಿ, ಬೆಂಗಳೂರವ್ರ ಪರವಾಗಿ, ಬಡವರ ಪರವಾಗಿ ಒಂದು ಪ್ರಶ್ನೆ ಮಾಡೋರೇನ್ರಿ ಯಾರೇ? ದಯಮಾಡಿ ಇವತ್ತು ಕಾಂಗ್ರೆಸ್ ಅನಿವಾರ್ಯ. ಈ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ಅನಿವಾರ್ಯ ಕಾಂಗ್ರೆಸ್. ಇವತ್ತು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಆಡ್ತಾವ್ರ. 400 ಸೀಟ್ ಗೆಲ್ತೀವಿ ಅಂತೇಳಿ. ಆದ್ರೆ ಅವ್ರಿಗೂ ಕೂಡ ಭಯ ಬಂದ್ಬಿಟ್ಟಿದೆ. ಯಾವ ಅಲೆನೂ ಇಲ್ಲ. ಎಲ್ಲಿದೆ ಅಲೆ? ಮೋದಿ ಅಲೆ ಎಲ್ಲಿದೆ? ಎಲ್ಲಿದೆ? ಇವತ್ತಿನ ದಿನ 5 ಗ್ಯಾರಂಟಿಗಳ ಬಡವರಿಗೆ ಏನು ಸರ್ಕಾರ ಕೊಡ್ತು ಕಾಂಗ್ರೆಸ್ ಸರ್ಕಾರ, ಅಳ್ಳಾಡೋಗೋರು ಬಿಜೆಪಿ ಅವರು. ಅವ್ರು 17,000 ಕೋಟಿ ಕೊಟ್ಬಿಟ್ಟಿದ್ರು ಶ್ರೀಮಂತರಿಗೆ. 17,000 ಕೋಟಿಯ. ಆದ್ರೆ ನಾವು ಕರ್ನಾಟಕದಲ್ಲಿ ಕೇವಲ 52,000 ಕೋಟಿ 5 ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿದ್ವಿ ಬಡವರಿಗೆ. 5 ಗ್ಯಾರಂಟಿಗಳು. ಇದು ಸಾಮಾನ್ಯ ಅಲ್ಲ. ಇವತ್ತು ನೀವೆಲ್ಲರೂ ಆಲೋಚನೆ ಮಾಡಬೇಕು. ಬರ್ತಾರೆ 500,000 ದುಡ್ಡು ಕೊಡಕ್ಕೆ ಬರ್ತಾರೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ ಅವರು. ಬಡವ್ರಿಗೆ ಏನು ಮಾಡೋದಿಲ್ಲ. ಇವ್ರು ಯಾವತ್ತ ನೋಡಿಲ್ಲ. ಕೋವಿಡ್ ಬಂತಲ್ಲ, PC ಮೋಹನ್ ಎಲ್ಲ ನೋಡಿದ್ರೇನ್ರಿ? ಮತ್ತೆ ಏನಪ್ಪ ಏನು? ನೀವೆಲ್ಲ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀರಿ, ಕಾಂಗ್ರೆಸ್ ಗೆಲ್ಸ್ರಿ. ಕಾಂಗ್ರೆಸ್ ಗೆಲ್ಸಿ. ಮನ್ಸೂರ್ ಅಲಿ ಖಾನ್ಗೆ ಆಶೀರ್ವಾದ ಮಾಡಿ. ಸನ್ಮಾನ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಒಂದು ಬದ್ಧತೆ ಇಟ್ಕೊಂಡಿದ್ದಾರೆ. ಬದ್ಧತೆ ಇದೆ ಅವ್ರಿಗೆ. ಭಯಂಕರ ಸುಳ್ಳು ಮೋದಿ ಅವರು. ಅವ್ರು ಅದೆಲ್ಲ ಸುಳ್ಳು ಕಲ್ತಿದಾರೋ ಗೊತ್ತಿಲ್ಲ, ಮೆತ್ತಿಗೆ ಹೇಳ್ಬಿಡ್ತಾರೆ, ಬೇರೆ ಕೈಲಿ ಹೊಲಿಸ್ಬಿಡ್ತಾರೆ. 15 ಲಕ್ಷ ಒಬ್ಬೊಬ್ಬರ ಅಕೌಂಟ್ಗೆ ಹಾಕಿದ್ರ ಸ್ವಿಸ್ ಬ್ಯಾಂಕ್ ದುಡ್ಡದೆ ಕಾಂಗ್ರೆಸ್ ತೋಟದಲ್ಲಿ ಇಟ್ಬಿಟ್ಟವ್ರೆ. ನಾವು ತಗೊಬಂದು ಎಲ್ಲರಿಗೂ ಹಾಕ್ಬಿಡ್ತೀವಿ ಅಕೌಂಟ್ಗೆ ಅಂದ್ರು. ಯಾರ ಅಕೌಂಟ್ಗೆ ಹಾಕಿದ್ರಿ ಸ್ವಾಮಿ? ಯಾರಿಗೆ ಅಕೌಂಟ್ಗೆ ಹಾಕಿದ್ರಿ? ಮನ್ಸೂರ್ ಅಲಿ ಖಾನ್ ತಗೊಂಡು ಗೆಲ್ಸಿದ್ರೆ ನಿಮ್ಮೆಲ್ಲರೂ ಕೂಡ ಇನ್ನೂ 5 ಗ್ಯಾರಂಟಿ ಕೊಡ್ತಾರೆ. 5 ಗ್ಯಾರಂಟಿ 25 ಭರವಸೆಗಳು ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಈಡೇರಿಸ್ತೀವಿ. ದಯಮಾಡಿ ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಗೆಲ್ಲಿಸ್ಬೇಕು. ಆ ಮೂಲಕ ಈ ರಾಷ್ಟ್ರದ ಸಂವಿಧಾನವನ್ನು ಉಳಿಸ್ಬೇಕು. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಅದನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅನ್ನೋಂಥ ತಮ್ಮೆಲ್ಲರೂ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ.